ಶೀಘ್ರದಲ್ಲೇ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಎದುರಾಗಲಿದೆ. ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿದ್ಯುತ್ ದರ ಏರಿಕೆಗೆ ಚಿಂತನೆಯನ್ನ ನಡೆಸಿದೆ ಕೆಇಆರ್ಸಿ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಸಭೆ ನಡೀತಾ ಇದೆ. ಬೆಂಗಳೂರಿನ ಕೆಇಆರ್ಸಿ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಸಾರ್ವಜನಿಕರ ಜೊತೆ ಕೆಇಆರ್ಸಿ ಅಧಿಕಾರಿಗಳು ಸಭೆಯನ್ನು ನಡೆಸ್ತಾ ಇದ್ದಾರೆ. ಕೆಇಆರ್ಸಿ ಸಭಾಂಗಣದಲ್ಲಿ ಜನರ ಆಕ್ಷೇಪಣೆಯನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ. ದರ ಏರಿಕೆ ಸಂಬಂಧ ಅಹವಾಲನ್ನ ಆಲಿಸ್ತಾ ಇದ್ದಾರೆ ಕೆಇಆರ್ಸಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ, ಪದೇ ಪದೇ ಈ ದರ ಏರಿಕೆಯ ಬಿಸಿ ಜನರನ್ನ ತಡ್ತಲೇ ಇದೆ. ಹೀಗಾಗಿ ಒಂದಾಗ್ತಾ ಒಂದು ದರ ಏರಿಕೆಯಿಂದ ಜನ ಕಂಗಾಲಾಗಿದ್ದಾರೆ. ಈಗ ವಿದ್ಯುತ್ ಶಕ್ತಿ ದರ ಏರಿಕೆ ಮಾಡಬೇಕು ಅನ್ನುವಂತಹ ಪ್ಲಾನ್ ನಡೀತಾ ಇದೆ. ಆ ಬಗ್ಗೆ ಸಭೆ ಆಗ್ತಾ ಇದೆ ಅನ್ನುವಂಥದ್ದು. ಸಭೆಯಲ್ಲಿ ಏನೆಲ್ಲ ನಡೀತಾ ಇದೆ, ಯಾವ ರೀತಿ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ, ಯಾವ ರೀತಿ ಅರ್ಜಿಗಳು ಸಲ್ಲಿಕೆ ಆಗ್ತಾ ಇದೆ ಲಕ್ಷ್ಮೀ ನರಸಿಂಹ? ಮಧುನಾಗರಾಜ್, ರಾಜ್ಯದ ಪ್ರಮುಖ ವಿದ್ಯುತ್ ಸರಬರಾಜು ಕಂಪನಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೆಸ್ಕಾಂ 2024 ಮತ್ತು 25ರ ಆರ್ಥಿಕ ವರ್ಷದಲ್ಲಿ ಬರೋಬ್ಬರಿ 2800 ಕೋಟಿ ರೂಪಾಯಿಗಳ ಒಂದು ಲಾಸ್ ಅಂದರೆ ಆದಾಯ ಕೊರತೆಯನ್ನು ಅನುಭವಿಸ್ತಿದೆ. ಹೀಗಾಗಿ ಆರ್ಥಿಕ ಸಂಕಷ್ಟದಲ್ಲಿದೆ. ಏನು ಆ ವರ್ಷದಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡಿತ್ತು ಇಷ್ಟು ಆದಾಯ ಬರುತ್ತೆ ಅಂತ, ಅದಕ್ಕಿಂತ ಹೆಚ್ಚಾಗಿ ಖರ್ಚನ್ನೇ ಮಾಡಿದೆ. ವಿದ್ಯುತ್ ಖರೀದಿ ವೆಚ್ಚ ಆಗಿರ್ಬೋದು ಮತ್ತು ಇತರ ವೆಚ್ಚಗಳನ್ನು ಸರಿದೂಗಿಸಿದ ಪರಿಣಾಮವಾಗಿ 2800 ಕೋಟಿಗಳ ನಷ್ಟ ಅನುಭವಿಸ್ತಾ ಇದ್ದೀರಿ. ಬಟ್ ಹೀಗಾಗಿ ಈ ಒಂದು ನಷ್ಟವನ್ನು ಸರಿದೂಗಿಸೋದಕ್ಕೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಬೆಸ್ಕಾಂ ಮೊರೆ ಹೋಗಿರ್ತಕ್ಕಂಥದ್ದು. ಆರ್ಥಿಕ ವರ್ಷದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅನ್ನೋಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಬೇರೆ ಯಾವ ಮಾರ್ಗದ ಮೂಲಕ ನಷ್ಟವನ್ನು ಸರಿದೂಗಿಸಬಹುದು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿದೆ. ಈ ಮೂಲಕ ಏನು ವಿದ್ಯುತ್ ದರ ಏರಿಕೆಯನ್ನು ಮತ್ತೆ ಮಾಡಬೇಕಾಗುತ್ತಾ ಅನ್ನೋ ಒಂದು ಅನಿವಾರ್ಯತೆಯಲ್ಲೂ ಕೂಡ ಕೆಇಆರ್ಸಿ ಇದೆ. ಯಾಕಂದ್ರೆ ಈಗಾಗಲೇ ಈ ಪ್ರಸ್ತುತ ವರ್ಷ ಆಗಿರ್ಬೋದು ಮತ್ತೆ ಮುಂದಿನ 2 ಆರ್ಥಿಕ ವರ್ಷಗಳಿಗೂ ಕೂಡ ವಿದ್ಯುತ್ ದರವನ್ನು ನಿಗದಿ ಮಾಡಿದ್ದಾರೆ, ಅಂದ್ರೆ ಏರಿಕೆ ಮಾಡಿದ್ದಾರೆ. ಇದಾದ ಬಳಿಕ ಮತ್ತೆ ಮಧ್ಯಂತರವಾಗಿ ವಿದ್ಯುತ್ ಬೆಲೆ ಏರಿಕೆ ಮಾಡೋದಕ್ಕೆ ಅವಕಾಶ ಇಲ್ಲ. ಬಟ್ ಆದರೂ ಕೂಡ ಈ ಒಂದು ನಷ್ಟವನ್ನ ಬೆಸ್ಕಾಂ ಈ ರೀತಿ ಆರ್ಥಿಕ ನಷ್ಟದಲ್ಲಿರೋದ್ರಿಂದ ಈ ನಷ್ಟವನ್ನ ಸರಿದೂಗಿಸದೇ ಇದ್ರೆ ಈ ಒಂದು ಬೆಸ್ಕಾಂ ಮುಳುಗುತ್ತೆ ಅಂತಕ್ಕಂಥ ಒಂದು ಸಾಧ್ಯತೆ. ಯಾಕಂದ್ರೆ ಈ ರೀತಿ ಒಂದು ನಷ್ಟವನ್ನ ಸರಿದೂಗಿಸಿಕೊಳ್ಳೋದಕ್ಕೆ ಬೆಸ್ಕಾಂಗೆ ಕಷ್ಟ ಸಾಧ್ಯ ಆಗ್ತದೆ. ಹೀಗಾಗಿ ಇದನ್ನ ಯಾವ ರೀತಿಯಾಗಿ ವಸೂಲಿ ಮಾಡಬೇಕು, ಅಥವಾ ಸರ್ಕಾರದ ಮನೆ ಹೋಗ್ಬೇಕಾ, ಅನುದಾನವನ್ನ ಕೇಳಬೇಕಾ, ಅಥವಾ ಗ್ರಾಹಕರಿಗೆ ವಿದ್ಯುತ್ ಬೆಲೆ ಏರಿಕೆ ಬಿಟ್ಟು ಬೇರೆ ಯಾವುದಾದ್ರೂ ಮಾರ್ಗದ ಮೂಲಕ ಅವರ ಮೇಲೆ ಹೊರೆ ಹಾಕಿ ಮತ್ತೆ ಈ ಒಂದು ನಷ್ಟವನ್ನ ಸರಿದೂಗಿಸಕ್ಕಂತ ಕೆಲಸ ಮಾಡಬೇಕಾ ಅನ್ನೋ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಈ ಆದಾಯದ ಕೊರತೆಯನ್ನ ಬೆಸ್ಕಾಂ ಮೇಲೆ ಹಾಕಿ ತೀವ್ರ ಆಕ್ರೋಶ ಹೊರಹಾಕ್ತಿದೆ. ಯಾಕಂದ್ರೆ ಬೆಸ್ಕಾಂ ಮಾಡ್ಕೊಂಡಂತ ಎಡವಟ್ಟಿನಿಂದಾಗಿ ಈಗ ಮತ್ತೆ ಗ್ರಾಹಕರ ತಲೆ ಮೇಲೆ ಈ ರೀತಿಯಾಗಿ ಹೊರೆ ಆಗ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋ ಒಂದು ಆಕ್ರೋಶದ ಮಾತುಗಳು ಕೂಡ ಈಗ ಸಾರ್ವಜನಿಕ ವಿಚಾರಣೆ ಕಂಡು ಬರ್ತಿದೆ. ಒಟ್ಟಾರೆ ಕೆಇಆರ್ಸಿ ಕೊನೆಗೆ ಯಾವ ರೀತಿಯಾಗಿ ನಷ್ಟವನ್ನ ಸರಿದೂಗಿಸೋದಕ್ಕೆ ಮಾರ್ಗವನ್ನ ಬೆಸ್ಕಾಂಗೆ ಹುಡುಕಿ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮಧುನಾಗರಾಜ್. ಓಕೆ, ಥ್ಯಾಂಕ್ ಯು ಲಕ್ಷ್ಮೀ ನರಸಿಂಹ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.